ಮಗನ ಲೆಟರ್ ತೋರಲ್ಲ ಕ್ಲೋಸ್ ಮಗನ್ ತೋರಿಸ್ರಿ ಪಾಪ ನನ್ ಕಂದ ಸರ್ ನನ್ ಮಗನ್ ಮಾಸ್ಕ್ ಹಾಕ್ರಿ ಸರ್ ನನ್ ಮಗ ಮತ್ ನಾಳೆ ಮುಂದೆ ಅದ್ರಲ್ಲಿ ಏನ್ ಬರ್ದಾರ ಅಂತ ಗೊತ್ತಾ? ನನ್ ಬಿಡ್ಬಿಡಿ ನನ್ ಬರೋಬರಿ ಗೀಡ್ದಂಗ್ ಆಡುವುದಂದ್ರೆ ಅಲ್ರಿ ಇದ್ರಲ್ಲಿ ನನ್ನ ಗಂಡ ಶಂಡ ನಾಲಾಯ್ಕ ಕೆಲ್ಸಕ್ಕೆ ಬರ್ದವನು ಅಂತ ಬರ್ದವಲ್ಲ. ಹೌದು, ಈಗ ನೋಡ್ರಿ ಕೈ ಹಿಂಗ್ರಿ ರೂಢಿ ದಯವಿಟ್ಟು ಈ ಲೆಟರ್ ಬ್ಯಾಡ್ರಿ ಸದ್ಯಕ್ಕೆ ಚಂಡ ಅಲ್ರಿ ಸರ್ ನಾನು ನಂದು ಒಂದು ಇದು ಐತ್ರಿ ಸರ್ ಬ್ಯಾಡ್ರಿ ಅದೆಲ್ಲ ಆದ್ರೆ ನೆನಪೈತ್ರಿ. ಅಣ್ಣವ್ರಿ ನಮ್ ಕಟ್ಟಿ ಕಡೆ ಒಂದು ಪ್ರಶ್ನೆ, ಈ ಮಗು ನಿಮ್ದು ಅವ್ರದ್ದು ನಿಜನಾ ಸರ್? ಅದೇ ನೋಡ್ರಿ ನಿಮ್ಗೆ ನಂದ್ರಿ ಅದ ಮತ್ ನಿಮ್ ಹೆಂಡತಿ ಏನೋ ನೀವು ಹಂಗೆ ಅಂತ ಬರ್ದಾರ ಸರ್. ಹಂಗ ಬರ್ದಾಳ ಅಂದ್ರೆ ಹಂಗ ಆಗಕ್ ಸಾಧ್ಯ ಸರ್ ನನಗ. ಮಗನೇ ಬಾರಪ್ಪ ಮಾಸ್ಕ್ ಹಾಕೊಂಬಾರ ನನ್ನ ಮಗನೇ. ನೋಡ್ರಿ ನನ್ನ ಮಗ ಮುಂದ್ ದೊಡ್ಡ ನೌಕರಿ ಕಲಿಸಿ ದೊಡ್ಡ ನೌಕರಿ ಕಲ್ಸಂತಾರ. ನಾನು ಏನ್ ಬರಬೇಕು ಸರ್, ದಯವಿಟ್ಟು ನಾನು ಏನ್ ಬರೋಂಗ್ ಮಾಡ್ರಿ ಸರ್. ಇದು ಈ ವಿಡಿಯೋ ಎಲ್ಲ ಕರ್ನಾಟಕ ಹೋಗತ್ತಿಲ್ಲ ಸರ್, ಎಲ್ಲಾರು ಶೇರ್ ಮಾಡೋಂಗ್ ಮಾಡಿ ಸರ್ ಅದನ್ನ. ಬಂತು ಬಾ ಮಗನ ಬಾ ಮಮ್ಮಿ ಕೇಳ್ಕೊರ. ಮಮ್ಮಿ ಎಲ್ಲಿದ್ರು ಬಲ್ಲ ಮಮ್ಮಿ ಅನ್ನ. ನಿಮ್ಮ ಮಮ್ಮಿ ಹತ್ರ ಏನಾದ್ರು ಮಾತಾಡ್ತಿದ್ಯಾ? ಮಾತಾಡು. ನಿಮ್ಮ ಮಮ್ಮಿ ಬೇಕಾ ನಿನ್ಗೆ? ಮಮ್ಮಿ ಎಲ್ಲಿದ್ರು ಬಾ ಹೌದಾ? ಪಾಪ ನನ್ ಮಗ ಊಟ ಮಾಡಿಲ್ಲ ಈಗ ನಿನಗೆ ಈ ಅಪ್ಪ ಬೇಕಾ ಆ ಅಪ್ಪ ಬೇಕಾ? ಇಲ್ಲ ಈ ಅಪ್ಪನ ಬೇಕು, ಆ ಪಪ್ಪ ಬೇಡ. ಮತ್ ನಿಮ್ ಪಪ್ಪಿಗೆ ಮಮ್ಮಿಗೆ ಆ ಪಪ್ಪ ಬೇಕು ಅಂತ ಹೇಳಿ ಹೋಗ್ಯಾರ. ಇದಕ್ಕೆ ಹಂಗ ಅದು ನನ್ಗೆ ಗೊತ್ತಿಲ್ಲ. ಅದು ಹಂಗೆ ಕೊಡ ಅಂದ್ರೆ ನಾ ಕೊಟ್ಟಿರ್ತೀನಿ ನಮ್ಮ ಪಪ್ಪ ಕೈಯಾಗ. ಈಗ ನಿಮ್ಗೆ ಇವಿದೆ ಪಪ್ಪನ ಬೇಕು, ಆ ಪಪ್ಪ ಬೇಡ. ಬೇಡ. ನೋಡಿ ವೀಕ್ಷಕರೇ, ಈ ಮಗುವಿಗೆ ಈ ಪಪ್ಪ ಬೇಕಂತೆ, ಆ ಮಮ್ಮಿಗೆ ಈ ಅಪ್ಪ ಬೇಡ ಆ ಅಪ್ಪ ಬೇಕಂತೆ. ಈಗ ಮುಂದಿನ ಪ್ರಶ್ನೆಗಳನ್ನ ವೀಕ್ಷಕರೇ, ಈಗ ಬಿಟ್ಟೋಗಿರುವಂತ ಮುದ್ದಿನ ರಾಣಿಯ ಮಗ ಇಲ್ಲಿದ್ದಾನೆ. ಆ ಮಗುನ ಮನದಾಳದ ಮಾತನ್ನ ಸ್ವಲ್ಪ ಕೇಳೋಣ. ಹೇಳಪ್ಪಿ, ನಿಮ್ಮ ಮಮ್ಮಿಗೆ ಏನಂತ ಆಗುತ್ತೆ? ಮಮ್ಮಿ ಎಲ್ಲಿದ್ರು ಬೇಗನೆ ಬಾ ಪಪ್ಪ, ನಾನು ಊಟ ಮಾಡಿಲ್ಲ. ಲಗು ಬಾ ಮಮ್ಮಿ, ನಮ್ಗೆ ಎಲ್ಲಕ್ಕೆ ಚಿಂತಿದ್ದಿ. ಬಾ ಮಮ್ಮಿ ಜೊತೆ ಎಲ್ಲಿದ್ರು ಬೇಗ ಬಾ ಮಮ್ಮಿ. ಆಯ್ತಾ ಮಮ್ಮಿ? ನೋಡಿ ಸರ್, ನೋಡ್ರಿ ಈ ಸಣ್ಣ ಮಗುವಿನ ಬಿಟ್ಟು ಹೋಗುವಂತದ್ದು ಎಂತ ಮುಳಿಸ್ಬಿಡ್ಬೇಕ್ರಿ. ಚಿನ್ನಿ ದಯವಿಟ್ಟು ಎಲ್ಲಿದ್ರು ಪಾಪ ನೋಡಿ ನೋಡಿ ನಿಮ್ ಚಿಕ್ಕ ಏನಾದ್ರು ಫೋಟೋ ಇದಾವ? ಸರ್ ನೋಡಿ ಸರ್, ಈ ಫೋಟೋದಲ್ಲಿ ಮತ್ ನೀವೇ ಇಲ್ಲ ನಮ್ಮ ಓಣ್ಯಾನವ್ರ ಸರ್ ಅವ. ನಿಮ್ ಫೋಟೋದವನ? ಹೌದು ಸರ್. ಮತ್ ಆಕಿ ಜೊತೆ ಅದಾವ ನಿನ್ ಫೋಟೋ, ಒಂದು ಫೋಟೋನೇ ಇಲ್ಲ ಅವರು. ನಾ ತಾಳಿ ಕಟ್ಟಿನಿ ಸರ್ ಆಕಿಗೆ. ಅದಕ್ಕೆ ಸಾಕ್ಷಿ ಇಲ್ಲಿ ಐತ್ ನೋಡ್ರಿ ನನ್ ಸಾಕ್ಷಿ ಇದೇ ಸರ್. ದಿನ ರಾತ್ರಿ ಇಲ್ಲಿ ಕೂಡ ಶ್ರಮ ಪಟ್ಟಿದ್ದ ಒಂದೇರಿ ನಾನು. ಹೌದಾ? ನೀನ್ ಇವ್ರ ಮಗನ ಅವ್ರ ಮಗನ? ನಿನ್ ಗ್ಯಾರಂಟಿ ಐತೆ? ಹೌದಾ? ಕೊನೆಯದಾಗಿ ನಮ್ಮ ಬಂದಿರುವಂತ ಗಂಡ, ಪ್ರೇಮಿ ಅಲ್ಲ ಗಂಡ, ತನ್ನ ಹೆಂಡತಿಗೆ ಏನೋ ಒಂದು ಸಂದೇಶ ಕೊಡ್ಬೇಕಂತೆ. ದಯವಿಟ್ಟು ಅವ್ರ ಸಂದೇಶ ಏನು ಅಂತ ನೀವೇ ಕೇಳ್ರಿ, ಹೇಳ್ರಿ ನಮ್ಮ ಪ್ರೇಕ್ಷಕರಿಗೆ. ನೋಡಿ ಚಿನ್ನಿ, ಮುದ್ದಾದ ಮಗನ್ ಚಿನ್ನಿ, ನೀ ಬಂಗಾರ ಕೇಳಿ ಬಂಗಾರ ಕೊಡ್ತೀನಿ ಚಿನ್ನಿ. ನಾ ಡ್ಯೂಟಿ ಬಂದಿದ್ದೆಲ್ಲ ಪಗಾರ ನಿನ್ ಕೈಯಾಗ ಕೊಡ್ತೀನಿ ಚಿನ್ನಿ. ನೀ ಶಾಪಿಂಗ್ ಮಾಡುವಂತ ಚಿನ್ನಿ, ನೀ ಚೂಡಿದಾರ ಅಂತ ಕೇಳಿದ್ರೆ ಚಿನ್ನಿ 3 ಚೂಡಿದಾರ ತಂದನ್ ಚಿನ್ನಿ. ನಿನಗ ಸೈಜ್ ಬರೋಬ್ಬರಿ ಹುಡ್ಕೊಂಡು ತಂದನ್ ಚಿನ್ನಿ. ಬರ್ತಡೇ ದಿನ ಸರ್ಪ್ರೈಸ್ ಕೊಟ್ರ ಅಂತಂದ್ರೆ ತೆಗೆದಿಟ್ಟಿದ್ದೆ ಚಿನ್ನಿ. ನೀನ್ ಹಿಂಗ್ ಮಾಡ್ಬಿಟ್ಟಿ ಚಿನ್ನಿ. ನೀ ಏನ್ ಬೇಕು ನಾ ಎಲ್ಲಾ ಕೊಡ್ತೀನಿ ಚಿನ್ನಿ. ನನ್ ಜೀವನ ನಿಂದ ಚಿನ್ನಿ. ನೀ ಇಲ್ದ ನಾ ಜೀವನ ತಿರಕ್ ಆಗುದಿಲ್ಲ ಚಿನ್ನಿ. ದಯವಿಟ್ಟು ಬಾ ಚಿನ್ನಿ. ನಿನ್ ಹರ್ ಸಂಜಾರ ಆದ್ರು ಚಿನ್ನಿ. ನನಗೂ ಸುಗಿದಾರ ಹಾಕೊಂಡು ಚಿನ್ನಿ. ಚಿನ್ನಿ ವೀಕ್ಷಕರೇ ನೋಡಿದ್ರಲ್ಲ, ಇವರು ಹೊಂದಿರುವಂತ ಗಂಡ, ಇವ್ರ ಹೆಂಡತಿ ಎಲ್ಲೇ ಹೋಗಿದ್ರು, ಆಕೆ ಏನೇ ಆಗಿದ್ರು, ಎಷ್ಟು ದಿವಸ ಯಾರ ಜೊತೆ ಓಡಿ ಹೋಗಿದ್ರು, ಹೊಳ್ಳಿ ಬಂದ ಇವರು ಸ್ವೀಕರಿಸ್ತಾರಂತ. ದಯವಿಟ್ಟು ಈ ವಿಷಯನ ಎಲ್ಲರಿಗೂ ತಿಳಿಸಿ. ಆ ಹೆಣ್ಮಗಳು ಇನ್ನೊಂದು ಎಷ್ಟು ಹರಿಗಟ್ರು ನಾ ಸುದ್ದಿ ಮಾಡ್ಕೊಂತೇನೆ ಸರ್. ಸುದ್ದಿ ಮಾಡ್ಕೊಂತೇನೆ ಸರ್. ನಾನು ನನ್ನ ಸಂಸಾರ ನಾ ಸುದ್ದಿ ಮಾಡ್ಕೊಂತಾರೆ. ನೀವು ಸುದ್ದಿ ಮಾಡ್ಕೊಂತೀರ ಸರ್? ಏನಾದ್ರು ಸುದ್ದಿ ಮಾಡ್ಕೊಂತೀರ? ಅದು ಹರಿಗಟ್ರು ನಾ ಸಂಕಟ ಆದ್ರೂ ನಾ ಸುದ್ದಿ ಮಾಡ್ಕೊಂತೀನಿ ಸರ್. ನೋಡಿ ಒಳ್ಳೆ ಅಂತ ಸ್ವರ್ಗ ಸುಖ ಸರ್.
ವೀಕ್ಷಕರೇ, ನೊಂದಿರುವಂತ ಈ ಮುದ್ದು ಗಂಡನ ಮಾತುಗಳನ್ನ ಇವನ್ ಮನಸ್ಸು ಹೊಡೆದ್ಬಿಟ್ಟೈತಿ. ಆ ಹುಡುಗಿ ಮನಸ್ಸು ಹರಿದು 12 ಆದ್ರೂ ಇವ್ ಹೊಲ್ಕೊಂಡು ಸುದ್ದಿ ಮಾಡ್ಕೊಂತಾನೆ ಅಂತ ತನ್ನ ಬಾಯಿನಿಂದ ಹೇಳಾಕತ್ತಾನ. ದಯವಿಟ್ಟು ಇದನ್ನ ಎಲ್ಲ ನಾಡಿನ ಸಮಸ್ತ ಜನತೆಗೂ ತಿಳಿಸಿ, ಆ ಹುಡುಗಿ ಎಲ್ಲೇ ಇದ್ರು ಹುಡುಕಿಸಿ ಈ ಮಗುವಿಗೆ ಒಂದು ತಾಯಿ ಸಿಗುವಂಗ ನಾವೆಲ್ಲರೂ ಮಾಡೋಣ. ನಿಮ್ಮದು ಸಹಕಾರ ಇರಲಿ, ನಮ್ದು ಸಹಕಾರ ಇರಲಿ. ಇದೇ ರೀತಿಯಾಗಿ ನಿಮ್ಮ ಹೆಂಡತಿಯನ್ನು ನಾವು ಸಂದರ್ಶನ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಧನ್ಯವಾದಗಳು ಸರ್. ಎಲ್ಲಾ ಜನತೆಗೆ ಕರ್ನಾಟಕದ ದಬಾಕು ಚಾನಲ್ನ ದುಬಾಕ ಸ್ಟೋರಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ, ಸುಸ್ವಾಗತ. ಹಿಂದೆ ನೀವು ನಮ್ಮ ಚಾನಲ್ನಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಸ್ಟೋರಿನ ತೋರಿಸಿದ್ವಿ. ಅದು ಯಾವುದು ಅಂತಂತಂದ್ರೆ, ಒಂದು ಮುಗ್ಧವಾದಂಥ ಒಂದು ಗಂಡ ತನ್ನ ಹೆಂಡತಿನ ಕಳ್ಕೊಂಡು ಅವನ ನೋವನ್ನು ಯಾವ ರೀತಿ ನಮ್ಮ ಮೀಡಿಯಾ ಮುಂದೆ ಆಗಲಿ, ನಮ್ಮ ಪ್ರೆಸ್ನವ್ರ ಮುಂದೆ ಆಗಲಿ ತನ್ನ ನೋವನ್ನು ವ್ಯಕ್ತಪಡಿಸಿದ್ದ. ಅದಕ್ಕೆ ನಾವು ಅವಳ ನೋವನ್ನು ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ನಾವು ಅವ್ರನ್ನ ಹಿಡಿಯುವಂಥ ಪ್ರಯತ್ನ ಮಾಡಿದ್ದೀವಿ. ಈಗ ತುಂಬ ಕಡೆ ಸುತ್ತಾಡಿ, ತುಂಬ ಕಡೆ ಅಡ್ಡಾಡಿ, ನಮ್ಮ ಕಾಲಲ್ಲಿ ಚಪ್ಪಲಿ ಎಲ್ಲ ಸವಸ್ಕೊಂಡು ಈಗ ಅವ್ರನ್ನ ಹಿಡಿಯುವಂಥ ಪ್ರಯತ್ನ ಮಾಡಿದ್ದೀವಿ. ಅವರು ತುಂಬ ದಿನ ಆದಮೇಲೆ ಯಾವ ಲಾಡ್ಜಲ್ಲೂ ಸಿಗಲಿಲ್ಲ, ಯಾವ ದೇಶದಲ್ಲೂ ಸಿಗಲಿಲ್ಲ, ಯಾವ ಊರಲ್ಲೂ ಸಿಗಲಿಲ್ಲ, ಯಾವ ಕೇರಳಲ್ಲೂ ಸಿಗಲಿಲ್ಲ. ಕೊನೆಯದಾಗಿ ಒಂದು ಹಳ್ಳ ಸಂಧಿಯಲ್ಲಿ ಬಂದು ಅವ್ರು ಸಿಕ್ಕಿದ್ದಾರೆ. ಆ ಗಾಡಿನ ಹಿಡಿದಿದ್ದೀವಿ. ಈಗ ಆ ಪ್ರೇಮಿಗಳನ್ನ, ಆ ಜೋಡಿಗಳನ್ನ, ಓಡೋಗಿರೋ ಜೋಡಿಗಳನ್ನ ಇದ್ದಾರಲ್ಲ, ನಿಮ್ಮ ಹತ್ರ ಮಾತಾಡ್ಸುವಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ದಯವಿಟ್ಟು ತಾವೆಲ್ಲ ಚಾನಲ್ನ ಚೇಂಜ್ ಮಾಡಿದೆ, ದಯವಿಟ್ಟು ನೋಡ್ತಾ ಇರಿ. ಝೂಮ್ ಹಾಕ್ರಪ್ಪ. ಯಾರು ನೀವೆಲ್ಲ? ಕ್ಯಾಮ್ರಾ ಬಂದ್ ಮಾಡ್ರಿ. ಯಾರು ನೀವು? ಫಸ್ಟ್ ಕ್ಯಾಮ್ರಾ ಬಂದ್ ಮಾಡ್ರಿ. ಮೇಡಮ್ ಅವರೇ, ದಯವಿಟ್ಟು ನೀವು ಹೊರಗೆ ಬನ್ನಿ. ಇಲ್ಲ ಅಂತಂದ್ರೆ ಮಾಡ್ರಿ. ಯಾರು ನೀವೆಲ್ಲ? ನೋಡಿ ನೋಡಿ ನೋಡಿ, ನೀವು ಇವ್ರು ಯಾರು? ಅದೆಲ್ಲ ನೀವು ಹೇಳ್ತೀನಿ. ಫಸ್ಟ್ ಮೇಡಮ್ ಅವರೇ, ನಾವು ನಿಮ್ಮ ಹತ್ರ ಮಾತಾಡ್ಬೇಕು, ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ. ದಯವಿಟ್ಟು ತಾವು ನಮ್ಗೆ ಮೀಡಿಯಾದವ್ರಿಗೆ ಸಹಕರಿಸಬೇಕು. ಕ್ಯಾಮ್ರಾ ಆಫ್ ಮಾಡ್ರಿ. ಕ್ಯಾಮ್ರಾ ಆಫ್ ಮಾಡ್ರಿ ಫಸ್ಟ್. ಕ್ಯಾಮ್ರಾ ಆಫ್ ಮಾಡ್ರಿ ಫಸ್ಟ್. ಇಲ್ಲಿ ನಾವು ಈಗ ನಿಮ್ಗೆ ಇಂಟರ್ವ್ಯೂ ಮಾಡಕ್ ಬಂದಿದ್ದೀವಿ. ಅಲ್ಲಿ ಕೆಲವೊಂದು ಒಬ್ಬ ನೊಂದಿರೋ ಗಂಡ ನಮ್ಮ ಮೀಡಿಯಾದಲ್ಲಿ ಬಂದು ತಮ್ಮಗಳನ್ನ ಹೇಳ್ಕೊಂಡಿದ್ದಾನೆ. ದಯವಿಟ್ಟು ತಾವು ಸಹಕರಿಸಬೇಕು. ಮೇಡಮ್ ಅವರೇ, ದಯವಿಟ್ಟು ತಾವು ತಾಳಿಗೆ ನೋಡಿ, ಬರ್ತಾ ಇದ್ರೆ ನಾವು ಪೊಲೀಸ್ ಮಾಡ್ಬೇಕಾಗತ್ತೆ. ದಯವಿಟ್ಟು ಹೊರಗೆ ಬನ್ನಿ ಹೊರಗಡೆ ಬನ್ನಿ. ತಾವು ಕ್ಯಾಮ್ರಾ ಆಫ್ ಮಾಡ್ರಿ ಅಂತ ಇದೀನಿ ನಾನು. ಕ್ಯಾಮ್ರಾ ಆಫ್ ಮಾಡ್ರಿ, ಮಾತಾಡ್ತೀನಿ ನಾನು. ಮೇಡಮ್ ಅವರೇ, ದಯವಿಟ್ಟು ಬನ್ನಿ, ಸಹಕರಿಸಿ. ನೋಡಿ, ನೀವು ಎಲ್ಲ ಕರೆಕ್ಟ್ ಆಗಿದ್ರೆ, ಎಲ್ಲ ಕರೆಕ್ಟಾಗಿ ಜೀವನ ಆಗಿದ್ರೆ ಈ ತರ ಯಾಕೆ ಕಳ್ಳರ ತರ ಬಂದು ಒಲವರಿಯಲ್ಲಿ ಈ ತರ ಜೀವನ ಮಾಡುವಂತ ಪರಿಸ್ಥಿತಿ ಬರ್ತಿತ್ತು ನಿಮಗೆ. ನೀವು ಕ್ಯಾಮ್ರಾ ಆಫ್ ಮಾಡ್ರಿ, ನಾನು ಮಾತಾಡ್ತೀನಿ. ಪ್ಲೀಸ್ ಅರ್ಥ ನೋಡಿ. ನೋಡಿ ರಂಗಣ್ಣವ್ರೆ, ಇವ್ರನ್ನ ಜೂಮ್ ಹಾಕಿ ತೊಗೊಳ್ಳಿ. ನಮ್ಮವ್ರೆ, ದಯವಿಟ್ಟು ನಮ್ಮ ಕೆಲವೊಂದಿಷ್ಟು ಪ್ರಶ್ನೆಗಳಿದಾವು, ದಯವಿಟ್ಟು ನೀವು ಇದಕ್ಕೆ ಉತ್ತರ ಕೊಡ್ಲೇಬೇಕಾಗುತ್ತೆ. ಕ್ಯಾಮ್ರಾ ಆಫ್ ಮಾಡಿ ಸರ್. ಮೊದಲು ಕ್ಯಾಮ್ರಾ ಆಫ್ ಮಾಡಕ್ಕೆ ನೋಡಿ ಸರ್, ನೀವು ನಿಯತ್ತಾಗಿದ್ರೆ ಕ್ಯಾಮ್ರಾ ಯಾಕೆ ಆಫ್ ಮಾಡಿ ಅಂತ ಹೇಳ್ತೀರಾ? ಸರ್ ನಾವೆಲ್ಲ ಜನ ನಾವೆಲ್ಲ ಗಂಡ ಐತಿ ಸರ್. ಅದನ್ನ ಅವ್ರು ಹೇಳ್ಬೇಕು ಮೇಡಮ್, ಅವ್ರು ಹೇಳ್ಬೇಕು ಸರ್. ಮೇಡಮ್ ಇವರು ಯಾರು? ಇವ್ರು ನಾನು ಮದ್ವೆ ಮಾಡ್ಕೋ ಹುಡ್ಗಾರಿ. ಇವರು ನೀವು ಮದುವೆ ಮಾಡ್ಕೊಂಡು ಹುಡುಗ. ಈಗ ಮೀಡಿಯಾದಲ್ಲಿ ನೀವು ಸಾಕಷ್ಟು ಜನ ಕಡೆ ನೋಡಿದ್ದೀವಿ. ನಿಮ್ ಗಂಡ ಆದವನು ನನ್ನ ಹೆಂಡತಿ ಬೇಕೇ ಬೇಕು ಅಂತ ಹೇಳಂದು ನಮ್ ಮೀಡಿಯಾಕ್ ಬಂದು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾನೆ. ಇದಕ್ಕೆ ತಾವೇನಂತೀರಾ? ನನ್ಗೆ ಆ ಗಂಡ ಎಲ್ಲ ಮಗು ಇಲ್ಲ ರೀ. ನನ್ಗೆ ಇವರೇ ಒಬ್ರೇ ನನ್ಗೆ. ಮೇಡಮ್, ಸುಳ್ಳು ಹೇಳ್ಬೇಡಿ ಮೇಡಮ್. ನಾವು ನಿಮ್ ಗಂಡನ ಹತ್ರ ಹೋಗಿ ಅವ್ರನ್ನ ಇಂಟರ್ವ್ಯೂ ಮಾಡ್ಕೊಂಡು ಎಲ್ಲ ಅವ್ರ ಮನಸ್ಸಿನ ಮಾತುಗಳನ್ನ ತಿಳ್ಕೊಂಡ್ ಬಂದಿದ್ದೇವೆ. ನೀವು ನೋಡಿದ್ರೆ ನಮ್ ಗಂಡನೇ ಅಲ್ಲ ಅಂತೀರಾ. ಮತ್ತೆ ಇವ್ರು ಯಾರು? ನನ್ ಮದ್ವೆ ಮಾಡ್ಕೋ ಹುಡ್ಗಾರಿ ಅವ್ರೆಲ್ಲ. ಈಗ 2 ಮಕ್ಳು ಇದಾವಲ್ಲ, ಅವ್ ಯಾರು? ನನ್ ಮಕ್ಕಳಲ್ಲ ರೀ ಅವ್ರು. ನಿನ್ ಮಕ್ಳಲ್ವಾ? ಅಲ್ಲ ರೀ. ಮತ್ತೆ ಅವ್ರ ನೀವು ನಂತಿರುವಂತ ನಿನ್ ಗಂಡನಿಗೆ ಏನು ಉತ್ತರ ಕೊಡ್ತಾ ಇದ್ರ? ಅವ್ನು ನನ್ನ ಗಂಡನೇ ಅಲ್ಲ ಅಂದ್ಮೇಲೆ ಅವ್ನಿಗೆ ಉತ್ತರ ಕೊಡೋ ಅವಶ್ಯಕತೆ ನಾನು ಇಲ್ಲ ರೀ. ನೋಡಿ ಮೇಡಮ್, ಈ ರೀತಿ ಹೇಳೋ ಸುಲಭ. ಈಗ ನಿಮ್ ಗಂಡ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ನೀವು ಎಲ್ಲಾ ಕಡೆಯಿಂದ ಕೇಳ್ಕೊಂಡು ಯಾರ ಗಂಡ, ಯಾರ ಹೆಂಡತಿ, ಯಾರು ಇಟ್ಕೊಂಡಿದ್ದಾರೆ, ಯಾರ್ಯಾರು ಓಡ್ಕೊಂಡ್ ಬಂದಿದ್ದಾರೆ ಹಿಂಗೆ ಹೇಳ್ತಾ ಇರ್ತಾರೆ ನಡ್ರಿ. ನೋಡಿ ಸರ್ ದಯವಿಟ್ಟು ಹೋಗ್ಬೇಡಿ. ಮಾಡೋ ಸ್ವಲ್ಪ ಸಹಕರಿಸಿ ಸರ್ ಪ್ಲೀಸ್. ಇಲ್ಲ ಅಂದ್ರೆ ನಿಮ್ ಮೇಲೆ ಕೇಸ್ ಆಗುತ್ತೆ ನೋಡಿ. ನೀವು ಸುಮ್ಮನೆ ನಿಂತ್ಕೊಳ್ಳಿ. ಅವ್ರಿಗೆ ಮಾತಾಡ್ತಾ ಇದ್ರಲ್ವಾ? ಇಲ್ಲಾಂದ್ರೆ ನೀವು ಹೋಗ್ಬಿಡಿ. ಇಲ್ಲ ನೀವು ಇರ್ಬೇಕು, ಇವರು ಇರ್ಬೇಕು. ಅವ್ರನ್ನೇ ಕಳಿಸ್ತಾ ಇದಾರ. ಅವ್ರು ಕಳಿಸ್ಕೊಟ್ರೆ ನಾನು ಮಾತಾಡ್ತೀನಿ. ಸರ್, ನಮ್ದೊಂದು ನಿಮ್ಗೊಂದು ಪ್ರಶ್ನೆ. ಆ ಹುಡುಗಿ ನಿಮ್ ಜೊತೆ ತಾನಾಗ್ಲಿ ಬಂದಾಳೋ ಅಥವಾ ನೀವು ಅವ್ರನ್ನ ಓಡಿಸ್ಕೊಂಡ್ ಬಂದಿದ್ರು? ಒಂದ್ ಹೆಣ್ಣು ನನ್ ಜೊತೆ ಬಂದಾಳ ಅಂದಾಗ ಅದನ್ನ ನೀವ ಅರ್ಥ ಮಾಡ್ಕೋಬೇಕ. ಓ, ಅಂದ್ರೆ ಅವಳ ಗಂಡ ಇಷ್ಟ ಇಲ್ಲ, ನೀವು ಬೇಕು ಅಂತ ಓಡಿ ಬಂದಿದ್ದಾಳೆ ಅಂತ ನಿಮ್ಮ ಅರ್ಥ ಅರ್ಥ. ಹೌದು. ನೀವು ಅವಳನ್ನ ಇಷ್ಟಪಡ್ತೀರಾ? ಹೌದು, ಇಷ್ಟಪಡ್ತೇನೆ. ಹಂಗಂದ್ರೆ ಬೇರೆ ಗಂಡನಿಗೆ ಮೋಸ ಮಾಡಿದ್ರೆ ನಡೆಯುತ್ತಾ? ನೋಡಿ ಸರ್, ಅವ್ರೀಗ ನಿಮ್ ಜೊತೆ ನಿಮ್ ಇಷ್ಟಪಟ್ಟ ಬಂದಿದ್ರ ಅಂತಿದ್ರ. ಈಗ ಆಲ್ರೆಡಿ ಅವ್ರಿಗೆ ಒಂದು ಮದುವೆ ಆಗಿದೆ. ಅದಕ್ಕಿಂತ ಮುಂಚಿತವಾಗಿ ಇನ್ನೊಂದು ಮದುವೆ ಆಗಿತ್ತಂತ. ಅದಕ್ಕಿಂತ ಮುಂಚಿತವಾಗಿ ಎಷ್ಟು ಮದುವೆ ಆಗಿತ್ತೋ ಗೊತ್ತಿಲ್ಲ. ಸ್ಕೂಲಲ್ಲಿ ಇದ್ದಾಗ ಮದುವೆ ಆಗಿರ್ಬೋದು, ಹೈಸ್ಕೂಲಲ್ಲಿ ಇದ್ದಾಗ ಮದುವೆ ಆಗಿರ್ಬೋದು, ಕಾಲೇಜಲ್ಲಿ ಇದ್ದಾಗ ಮದುವೆ ಆಗಿರ್ಬೋದು. ಕೇಳಬೇಡಿ ಸರ್. ನೋಡಿ ಸರ್, ಎಲ್ಲ ಇರ್ಲಿ,
ನೇರವಾಗಿ ಇವಾಗ ಏನ್ ಅವರು ಹೇಳಿ ನಿಮ್ದು? ಒಬ್ಬ ಗಂಡನ್ನ 2 ಮಗುನ್ನ ಬಿಟ್ಟುಕೊಟ್ಟು ನಿಮ್ ಹಿಂದೆ ಓಡ್ಬಿಟ್ಟಿದ್ದಾರೆ. ಹಾ. ಇವಾಗ ನಿಮ್ ಕಾರ್ ಇದೆ, ಬಂಗ್ಲೆ ಇದೆ, ಏನೋ ಇದೆ ಅಂತ ಓಡ್ ಬಂದಿರ್ಬೋದು. ನಾಳೆ ನಿಮ್ಮನ್ ಬಿಟ್ಟು ಇನ್ನೊಬ್ಬ ವಿಮಾನ ಇದೆ, ಹೆಲಿಕಾಪ್ಟರ್ ಇದೆ ಅಂತ ಅವ್ರ ಹತ್ರ ಹೋದ್ರೆ ನೀವೇನ್ ಮಾಡ್ತೀರಾ? ಅವ್ರಿಗೆ ನಾನ ಹೆಲಿಕಾಪ್ಟರ್ ಅದ ನಾನ್ ಬಿಟ್ಟು ಹೋಗಂಗಿಲ್ಲ ಅಂತಂದ ಕೇಳ್ರಿ, ಹೋಗಂಗಿಲ್ಲ ಆಕಿ. ನೋಡಮ್ಮ, ಈಗ ಅವ್ರು ಹೆಂಗ್ ಹೇಳ್ತಿದ್ದಾರೆ, ನೀವ ಕೇಳಿರ್ಬೇಕಾರೆ ಆಕಿನ. ಇವಾಗ ನೀವು ಅವ್ರನ್ನ ಎಷ್ಟು ಇಷ್ಟಪಡ್ತೀರಾ? ನಾನ್ ತುಂಬಾ ಇಷ್ಟಪಡ್ತೀನಿ ರೀ, ಯಾರು ಬೇಡ ಇವ್ರು ಬಿಟ್ರೆ ನಾನು. ನೋಡಿ ಮೇಡಮ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಜನ, ನಮ್ಮ ಜನತೆ ಎಲ್ಲ ನೋಡ್ತಾ ಇದ್ದಾರೆ, ಆಮೇಲೆ ಫ್ಯಾಮಿಲಿ ಅವ್ರು ನೋಡ್ತಿದ್ದಾರೆ. ಪ್ರತಿಯೊಂದು ಸಣ್ಣ ಸಣ್ಣ ಮಕ್ಕಳು ಇದಾವೆ ಅವ್ರಿಗೆ. ನಿಮಗೆ ಸಣ್ಣ ಸಣ್ಣ ಮಕ್ಕಳು ಅವ್ವ ಬೇಕು, ನನಗೆ ನಮ್ಮ ಮಮ್ಮಿ ತಂದು ಕೊಡಿ ಅಂತ ನಮ್ಮ ಮೀಡಿಯಾದಲ್ಲಿ ನಿಂತ್ಕೊಂಡು ಅಳ್ತಾ ಇದ್ದಾವೆ. ದಯವಿಟ್ಟು ನಿಮ್ಮ ಮನಸ್ಸನ್ನ ಸ್ವಲ್ಪ ಕರಗಿಸ್ಕೊಳ್ಳಿ. ನಿಮ್ಮ ಮನಸ್ಸನ್ನ ದೊಡ್ಡದಿರೋದನ್ನ ಸ್ವಲ್ಪ ಉಪಯೋಗ ಮಾಡ್ಕೊಳ್ಳಿ. ಸ್ವಲ್ಪ ದಯವಿಟ್ಟು ನೀವು ಬಂದು ನಿಮ್ಮ ಗಂಡನ್ನ, ಅವನ ನೋವನ್ನ, ಅವನ ಸತ್ಯಾಗ್ರಹ ಮಾಡ್ತಾ ಇದ್ದಾನೆ ಮೇಡಮ್. ನಿಮ್ಮ ಇವಾಗ ಬಂದ್ಬಿಟ್ರಿ ಸತ್ಯಾಗ್ರಹ ಮಾಡ್ತಾ ಇದಾರೆ ಅಂತ ಅಂದು ನನಗ್ ಟಾರ್ಚರ್ ಕೊಡೋ ಮುಂದ್ ಬಂದಿದ್ರೇನ್ರಿ ನೀವು? ಇಲ್ಲ. ನಿಮ್ಮ ಟಾರ್ಚರ್ ಏನ್ ಕೊಟ್ಟಿದ್ದಾರೆ? ಬಾಳ ಕೊಟ್ಟಾನ್ರಿ, ಕುಡಿಯೋದು ಹೊಡಿಯೋದು, ಕುಡ್ದು ಬಂದು ಹೊಡಿಯೋದು, ಹನುಮಾನ ಪಡೋದು ಬಾಳ್ ಮಾಡ್ಯಾನ್ರಿ. ಅದಕ್ಕೆ ನಾನು ಬೇಡ್ರಿ, ಇವ್ರ ಜೊತೆನೆ ಜೀವನ ಹಂಚ್ಕೊಂತೀನಿ ಸರಿ ನಾನು. ಸರಿ, ನಾವು ಹೋಗ್ಬೇಕು ಕೆಲ್ಸ ನಾವು ಐತಿ. ಮೇಡಮ್ ಅವರೇ ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ. ಯಾಕ್ ತೊಂದ್ರೆ ಕೊಡ್ತಾ ಇದ್ದೀರಿ ನಮ್ಗೆ? ಕೆಲವೊಂದಿಷ್ಟು ಪ್ರಶ್ನೆಗಳು ಏನೇನು ಹೇಳಿ ಕನ್ಫ್ಯೂಸ್ ಮಾಡಿ ನಮ್ಗೆ ದಾರಿ ತಪ್ಪಿಸ್ಬೇಡ್ರಿ ನೀವು. ಮೇಡಮ್ ಅವರೇ, ಒಂದ್ ನಿಮಿಷ. ಮೇಡಮ್ ಅವರೇ, ನಿಮ್ ಮಗು ಬಹಳ ಅವ್ವ ಬೇಕು ಅಂತ ಅಳ್ತಾ ಇದೆ. ದಯವಿಟ್ಟು ಮನಸ್ಸು ಮಾಡಿ ಇವ್ರನ್ನ ಬಿಟ್ಬಿಡಿ, ನಮ್ ಜೊತೆ ಬನ್ನಿ. ನಾವು ನಿಮ್ಮ ಗಂಡನ ಹತ್ರ ಸೇಫ್ ಆಗಿ ಕರ್ಕೊಂಡು ಹೋಗಿ ಬಿಡ್ತೇವಿ. ಮತ್ತೆ ನಿಮ್ದು ಏನೋ ಸಂಸಾರ ಐತಲ್ಲ, ನೀಟಾಗಿ ಉಳಿದಿರೋ ಸಂಸಾರನ ಮಾಡ್ಕೊಂಡ್ರಿ. ದಯವಿಟ್ಟು ಎಲ್ಲ ಮಾನ ಹರಸ ಹಾಕ್ತಾರ, ಬಿಡ್ಬೇಡಿ, ನಾವು ಹೋಗೋಣ. ದಯವಿಟ್ಟು ಅವ್ರು ನಂಬೇಡಿ. ಪ್ಲೀಸ್ ಹೋಗ್ಬೇಡಿ. ದಯವಿಟ್ಟು ನಿಂತ್ಕೊಳ್ಳಿ ಸ್ವಲ್ಪ ದಯವಿಟ್ಟು ನಮ್ಗೆ ಸಹಕಾರ ಕೊಡಿ. ದಯವಿಟ್ಟು ಮೇಡಮ್ ಅವರ ಪ್ಲೀಸ್. ನೀವು ನನ್ಗೆ ಈ ತರ ಎಲ್ಲ ಮಾಡಕ್ ಹೋಗ್ಬೇಡ್ರಿ. ನಾನು ಸಮಾಧಾನ ಕೊಡ್ತೀನಿ, ಕ್ಯಾಮ್ರಾ ಹಾಪ್ ಮಾಡ್ರಿ ಫಸ್ಟ್. ಕ್ಯಾಮ್ರಾ ಆಫ್ ಮಾಡಿ. ಸಮಾಧಾನ ಎಲ್ಲ ಹೇಳ್ತೀನಿ ನಾನು, ಕ್ಯಾಮ್ರಾ ನೀವು ಕೂತ್ಕೊಳ್ಳಿ. ಕೆಲವೊಂದು ಪ್ರಶ್ನೆಗಳಿದಾವೆ, ಕೂತ್ಕೊಳ್ಳಿ. ಪಾಡಿಗೆ ನಮ್ಗ್ ಬಿಟ್ಬಿಡಿ. ನಾವ್ ಬಂದಿ ಅವ್ರಿಗೆ ಅವ್ರು ಎದಕ್ ಹಾಕಿದಾರ್ರಿ? ನಮ್ ಪಾಡಿಗೆ ನಾನ್ ಇರ್ತೀನಂತ ನಾನ್ ಬಂದ್ಬಿಟ್ಟಿನಲ್ಲ. ಅವ್ರಿರೋ ಅವಶ್ಯಕತೆ ಇಲ್ಲ, ಅವ್ರ ಕಡೆ ನಾವ್ ಹೋಗುದಿಲ್ಲ ರೀ. ಇವ್ರ ನನ್ ಜೀವನ, ಇವರ ಸರ್ವಸ್ವ ರೀ. ನಾವ್ ಹೋಗಲ್ಲ ರೀ. ಯಾರು ಗಂಡ ಇಲ್ಲ, ಮಕ್ಕಳಿಲ್ಲ, ಯಾರು ಇಲ್ಲ ರೀ ನನ್ಗೆ. ಮೇಡಮ್, ಇವಾಗ ನಾವು ಪ್ರತಿಯೊಂದು ಇಡೀ ನಮ್ಮ ನಾಡಿಗೆ ಗೊತ್ತಾಗಿದೆ, ನಿಮ್ಗೆ ಮಗು ಇದೆ, 2 ಮಕ್ಕಳು ಇದಾವೆ ಅಂತ ಹೇಳಂತಂದು. ದಯವಿಟ್ಟು ಆ ಮಕ್ಕಳನ್ನ ಅನಾಥ ಮಾಡಬೇಡಿ. ಆ ಮಕ್ಕಳಿಗೆ ಏನಾದ್ರು ನ್ಯಾಯ ಸಿಗ್ಬೇಕಂತಂದ್ರೆ ದಯವಿಟ್ಟು ಅವಕ್ಕ ಬಡವ್ರು ಮಾಡಬೇಡಿ. ನೀವೇನಂತೀರಾ ನಿಮ್ಮ ಮಗುವಿಗೆ? ನಮ್ ಮಗು ನಿಮ್ಗೆ ಇಷ್ಟೆಲ್ಲ ಹೇಳಾತಿರ ಅಂದ್ಮೇಲೆ ನನ್ ಮಗು ನಾನ್ ಕಳಿಸ್ಕೊಟ್ಬಿಟ್ರೆ, ಆದ್ರೆ ಅವ್ನ ಜೊತೆ ಮಾತ್ರ ಇರಲ್ಲ. ನನ್ ಮಗು ನಾನ್ ಕಾಪಾಡ್ಕೊಂತೀನಿ. ಅಲ್ಲ ಮೇಡಮ್, ಮಗುನ ಹೆಂಗ್ ಕಾಪಾಡ್ತೀರಾ ನೀವು? ಇವಾಗ ಅವ್ರಿಗೆ ಅಪ್ಪ ಇದ್ದಾನೆ, ಅಪ್ಪನ್ ಬಿಟ್ಟು ನಿಮ್ ಜೊತೆ ಕಳ್ಕೊಂಡ್ರೆ, ನಿಮ್ ಜೊತೆ ಇದ್ರೆ ಅವ್ನು ಯಾರಿಗೆ ಅಪ್ಪ ಅನ್ಬೇಕು? ಅಪ್ಪ ಅನ್ನೋದು ಬೇಡ, ಇವ್ರು ಮಾಡ್ಕೋತಿಲ್ಲ, ಇವ್ರಿಗೆ ಅನ್ಲಿರ್ಬೇಕಂತ. ಓ, ಅಂದ್ರೆ ಅವ್ರಿಗೆ ಬಿಟ್ಟು ಇವ್ರಿಗೆ ಅಪ್ಪ ಅಂದ್ರೆ ನಿಮ್ಗೆ ನಡೆಯುತ್ತೆ. ಸಮಾಜ ಇದಕ್ಕೆ ಇದು ಮಾಡಲ್ವಾ? ಯಾಕೆ ಒಪ್ಕೊಳ್ಳಲ್ಲ? ಸಮಾಜ ಪ್ರಶ್ನೆ ಮಾಡಲ್ವಾ? ಯಾಕೆ ಒಪ್ಕೊಳ್ಳಲ್ಲಲ್ರಿ? ಸಮಾಜ ಗಂಡ ಎಷ್ಟು ಕಿರ್ಕೊಳಕ್ ಕೊಟ್ರು ಒಪ್ಕೋತೈತೆ. ಗಂಡನ್ ಬಿಟ್ಟು ಎಣ್ಣಿ ಸ್ವಾತಂತ್ರ್ಯ ಇಲ್ಲ ರೀ, ಚೆನ್ನಾಗಿ ಜೀವನ ಮಾಡ್ಬೇಕಂತ. ಮೇಡಮ್, ಜೀವನ ಮಾಡಿ, ಗಂಡನ ಮೇಲೆ ನಿಂತ್ಕೊಂಡು ಜೀವನ ಮಾಡಿ. ಅವ್ನು ನೋಡಿ, ಸಮಾಜ ಏನನ್ನತ್ತೆ ಅನ್ನೋ ಗೊತ್ತಾ? ದೊಡ್ಡವ್ರು ಏನ್ ಹೇಳ್ತಾರೆ ಗೊತ್ತಾ? ಗಂಡ ಕುಡುಕ ಆಗಿರ್ಲಿ, ಕುಂಟ ಆಗಿರ್ಲಿ, ಏನೋ ಆಗಿರ್ಲಿ, ಗಂಡನ ಜೊತೆ ಚೆನ್ನಾಗಿ ಬಾಳ್ಬೇಕು ಅಂತಂದು ಇಡೀ ನಮ್ಮ ಸಂಸ್ಕೃತಿ ಅದು. ಅದನ್ನ ಬಿಟ್ಟು ನೀವು ಇವತ್ತು ಅವ್ನ್ ಸಿಕ್ಕ, ನಾಳೆ ಇವ್ನ್ ಸಿಕ್ಕ ಅಂತಂದು ಈ ತರ ಮಾಡಿದ್ರೆ ನಮ್ಮ ಸಮಾಜ ನಿಮ್ಗೆ ಏನಾಗುತ್ತೆ? ಗಂಡಂಗಷ್ಟೇ ಸ್ವಾತಂತ್ರ್ಯನ, ಹೆಣ್ಣಿಗಿಲ್ವಾ ಈ ಜಗತ್ತಲ್ಲಿ? ಹೆಣ್ಣಿಗೆ ಸ್ವಾತಂತ್ರ್ಯ ಇದೆ ಮೇಡಮ್. ನಿಮ್ ಗಂಡನ ಮನೇಲಿ ನಿಂತ್ಕೊಂಡು ನೀವು ಸ್ವಾತಂತ್ರ್ಯ ಪಡ್ಕೊಳ್ಳಿ. ಅದು ಮಾತ್ರ ಸಾಧ್ಯನೇ ಇಲ್ಲ. ಗಂಡನ ಜೊತೆ ಜೀವನ ಮಾಡಕ್ ನನ್ನ ಹತ್ರ ಸಾಧ್ಯನೇ ಇಲ್ಲ. ಅಣ್ಣವ್ರೆ, ಒಂದ್ ನಿಮಿಷ ನೋಡಿ. ರಂಗಣ್ಣ, ಈ ಕಡೆ ಬನ್ನಿ. ನನಗೆ ಆಕ್ಚುಲಿ ಹೇಳ್ಬೇಕಂದ್ರೆ ಈ ತರ ಇಷ್ಟೊಂದು ಕೇಸ್ಗಳನ್ನ ನಾವು ನೋಡಿದೇವಿ, ಇಷ್ಟೊಂದು ಇದನ್ನ ಮಾಡಿದೇವಿ. ಈ ತರ ನಮ್ಮ ಮಾತಾಡೋಣ ಹೆಣ್ಮಕ್ಳು ಎಲ್ಲಿ ನೋಡಿಲ್ಲ. ಜೂಮ್ ಹಾಕ್ಬೇಡಿ ಅಂತ ಹೇಳ್ತಾ ಇದೀವಲ್ಲ, ಜೂಮ್ ಹಾಕ್ಬೇಡಿ. ನಡಿ, ಹೇಳ್ರಿ ಸರ್ ಅವ್ನಿಗೆ. ಇಷ್ಟು ಮಾತಾಡಿದ್ದೆ ಸಾಕು, ಬನ್ನಿ ಹೋಗೋಣ ನಾವು. ನಿಂತ್ಕೊಳ್ಳಿ. ನೋಡಿ, ನಾನು ನಿಮ್ಗೆ ಯಾವ್ದು ತೊಂದ್ರೆ ಕೊಡಲ್ಲ. ನನ್ನ ಪ್ರಶ್ನೆಗೆ ನಿಮ್ಗೆ ಉತ್ತರ ಇಷ್ಟೇ. ಇವಾಗ ನಿಮ್ ಗಂಡ ನಿಮ್ಮನ್ನ, ನೀವು ಯಾವುದೇ ಪರಿಸ್ಥಿತಿಯಲ್ಲಿ ಇದ್ರು, ನೀವು ಯಾವ ತಪ್ಪು ಮಾಡಿದ್ರು ಹಿಂದಿಂದೆಲ್ಲ ಮರೆತು ಅವ್ನು ಕರ್ಕೋಬೇಕು, ನನ್ನ ಹೆಂಡತಿ ನನಗೆ ಬೇಕು ಅಂತ ನಮ್ಮ ಹತ್ರ ಬಂದು ಗೋಳಾಡ್ತಿದ್ದಾನೆ. ದಯವಿಟ್ಟು ನೀವು ಅಲ್ಲಿ ಹೋಗ್ತಿರೋ ಅಥವಾ ಹೋಗೋದಿಲ್ವೋ? ನಾವು ಹೋಗಲ್ಲ. ಇವ್ರು ಬಿಟ್ರು ಸತ ನನ್ನ ಮಗನ ನನ್ನ ಕಡೆ ಕಳಿಸ್ಕೊಟ್ರು, ನನ್ನ ಮಗನ ಜೊತೆ ಜೀವನ ಮಾಡ್ತೀನಿ ಹೊರತು ನಾವು ಅವ್ನ ಜೊತೆ ಮಾತ್ರ ಹೋಗಲ್ಲ. ನಾನು ಕಳಿಸ್ಕೊಡಂಗಿಲ್ಲ. ಹೌದು, ಈ ರೀತಿಯಾಗಿ ನೀವು ಇದು ಮಾಡ್ತೀರಾ. ಈಗ ಜನಕ್ಕೆ ಏನು ಉತ್ತರ ಕೊಡ್ತೀರಾ ನೀವು? ಜನಕ್ಕೆ ಕೊಡೋದು ಉತ್ತರ ಇಷ್ಟೇ, ಏನಂತಂದ್ರೆ ಒಂದ್ ಹೆಣ್ಣು ಏನಾದ್ರೂ ಬದುಕಿ ಬಾಳ್ಬೋದು ಅಂತಂದು ಅನ್ಬೋದು. ಅಲ್ಲ ಮೇಡಮ್, ನೀವ್ ಏನ್ ಬದುಕ್ ಬಾಳ್ತೀರಾ ಇನ್ಮೇಲೆ? ಅಲ್ಲ, ಅವ್ನ್ ಬಿಟ್ಟ ಇವನ್ ಜೊತೆ ಓಡಿದ್ರ, ಇವನ್ ಜೊತೆ ಇದ್ರ, ಬರೀ ಸ್ವಾರ್ಥಕ್ಕೋಸ್ಕರ ಅಡ್ಡಾಡಿದ್ರೆ ನೀವ್ ಹೆಂಗ್ ಬದುಕ್ತೀರಾ? ನಿಮ್ ಸಮಾಜ ಹೆಂಗ್ ಗೌರವ ಕೊಡುತ್ತೆ ಅದನ್ನ ಹೇಳಿ? ಗೌರವ ಯಾಕೆ ಕೊಡಲ್ಲ ರೀ? ಸಮಾಜಕ್ಕೆ ಗೌರವ ಯಾಕೆ ಕೊಡಲ್ಲ ಅಂದೆ? ಒಂದ್ ಹೆಣ್ಣು ಏನಾದ್ರೂ ಮಾಡಬಲ್ದು ಅಂತ ತಿಳಿಸ್ತೀವ್ರಿ ನಾವು. ಅಲ್ಲ ಮೇಡಮ್, ನಿಮ್ಮ ಬುದ್ಧಿ ಎಲ್ಲರೂ ಕರ್ಕೊಂಡ್ರೆ ಜಗತ್ತೇ ಹಾಳಾಗೋಗ್ಬಿಡುತ್ತೆ. ನಾನ್ ನಿಮ್ಗೆ ಏನ್ ಹೇಳ್ತಿದ್ದೀನಿ ಗೊತ್ತಾ? ಗೌರವದ ಹೆಣ್ಣು ಅಂತಂದ್ರೆ ಒಂದ್ ಕಡೆ ದುಡಿಬೇಕು, ಚೆನ್ನಾಗಿ ಗಂಡರ ಮಕ್ಕಳನ್ನ ಸಾಕ್ಬೇಕು,
ನೀತಿಯಾಗಿ ನಡ್ಕೋಬೇಕು. ನೀವು ಅದನ್ನ ಮಾಡ್ತಾ ಇಲ್ಲ, ಸಮಾಜದ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ದೀರಾ. ಪ್ರತಿಯೊಬ್ರು ಬೈತಾ ಇದಾರೆ, ನಮ್ಮ ಮೀಡಿಯಾದವ್ರನ್ನ ಪ್ರತಿಯೊಬ್ರು ಎಂತವ್ರನ್ನ ನಾವು ಎಲ್ಲ ನಡಿ, ಹೋಗೋಣ ನಡಿ ಇನ್ನ. ನೋಡಿ ಒಂದ್ ನಿಮಿಷ ಸಮಾಜ ಸಮಾಜ ಈಗ ಅಂತಿರಲ್ಲ ಸಾಕು, ನೀವು. ವಿಷಯ ಇರಿ ಒಂದ್ ನಿಮಿಷ, ಸಮಾಜ ಸಮಾಜ ಅಂತಿರಲ್ಲ, ಹೆಣ್ಣಿಗೆ ಏನ್ ಗೌರವ ನೋಡಿ ಕೊಡ್ತೀರಾ ಮೇಡಮ್, ಸಮಾಜಕ್ಕೆ ಹೇಳ್ತೀರಾ? ನಮಗೂ ನಿಮ್ಮನ್ನ ಎಲ್ಲ ಮಾಡಿ ನಿಮ್ಮನ್ನ ಪ್ರಮೋಷನ್ ಮಾಡೋದು ನಮ್ ಕೆಲಸ ಅಲ್ಲ. ನಮಗೂ ಬೇಕಾದಷ್ಟು ಕೆಲಸಗಳಿದಾವೆ. ನಮ್ದು ಈ ಮುಂದೆ ಎಲೆಕ್ಷನ್ ಬಂತು, ಆಮೇಲೆ ಅಲ್ಲಿ ಏನೋ ಒತ್ತುವರಿ ಆಗ್ತಿದೆ, ಅದು ಇದು ಅಂತ ನಮಗೂ ಸಾಕಷ್ಟು ಸಮಸ್ಯೆಗಳಿದಾವೆ. ಎಲ್ಲ ಮಿನಿಸ್ಟರ್ ಬಗ್ಗೆ ಯಾವ್ದು ಇದು ಅಂತ ಸಿಕ್ಕಾಪಟ್ಟಿದ್ದಾವೆ. ಎಲ್ಲ ಬಿಟ್ಟು ನಿಮ್ಮನ್ನ ತೋರಿಸ್ತಾ ಇದ್ದೇವೆ, ನಮಗ್ ಬುದ್ಧಿ ಇಲ್ಲ ಮೊದ್ಲು. ಅದಕ್ಕೆ ಅಲ್ಲೋಗಿ ನೀವು ವಾದ ಮಾಡಿ, ನಮ್ಮ ಹತ್ರ ವಾದ ನೋಡಿ ಮಾಡ್ಬೇಡಿ. ಮೇಡಮ್, ಯಾವುದೇ ಇದು ಆಗಿದ್ರು ನಾವು ಅರ್ಧಂಬರ್ಧ ಮಾಡಬಾರ್ದು, ಪೂರ್ತಿಯಾಗಿ ತೋರಿಸ್ಬೇಕು. ಇವಾಗಲೇ ಮೀಡಿಯಾದವ್ರು ಯಾರು ಹೇಳ್ತಲ್ಲ, ಅದಕ್ಕೋಸ್ಕರ ಇದನ್ನ ನಿಮ್ ಸಂಸಾರನ ಸರಿ ಮಾಡ್ಬೇಕು ಅನ್ನೋ ಉದ್ದೇಶದಿಂದಾನೇ ನಾವು ಏ, ನಿಮ್ಗೆ ಅದು ಮಾತ್ರ ನಡಿ, ಸಾಧ್ಯ ಇಲ್ಲ ಮೀಡಿಯಾದವ್ರಿಗೆ ಬಿಡಿ. ಮಧ್ಯಕ್ಕೆ ಕೆಲಸ ಇರಂಗಿಲ್ಲ. ಅದು ಏನ್ ಮಾತ್ರ ಮಾಡ್ಬೇಕು ಸಾಧ್ಯ ಇಲ್ಲ ರೀ. ನಡಿ, ನಾವು ನಡಿ, ಹೋಗೋಣ ನಡಿ, ಬನ್ನಿ. ನಡಿ. ಸಾಧ್ಯನೇ ಇಲ್ಲ ಬಿಡ್ರಿ ಅದು. ನೋಡಿದ್ರಲ್ಲ ವೀಕ್ಷಕರೇ, ಈ ರೀತಿಯಾಗಿ ನಾವು ಅವ್ರ ಮನವೊಲಿಸೋದಕ್ಕೆ ತುಂಬಾ ಪ್ರಯತ್ನ ಪಟ್ಟರು. ಅವ್ರು ಮಾತ್ರ ನಮ್ಮ ಮಾತಿಗೆ ಬಗ್ತಾ ಇಲ್ಲ. ಆದ್ರೂ ನಾವು ಬಿಡೋದಿಲ್ಲ. ಮುಂದಿನ ದಿನಮಾನಗಳಲ್ಲಿ ಒಂದಿಲ್ಲ ಒಂದು ದಿವಸ ಈ ದಬಾಕು ಚಾನಲ್ನಿಂದ ದುಬಾಕ ಸ್ಟೋರಿನ ಒಳ್ಳೆ ರೀತಿಯಿಂದ ನಾವು ಕೊಟ್ಟು ಆ ಮಗುವಿಗೆ ಒಂದು ನ್ಯಾಯ ಸಿಗೋ ಹಾಗೆ ಮಾಡ್ತೇವೆ. ದಯವಿಟ್ಟು ನೋಡ್ತಾ ಇರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಎಲ್ರಿಗೂ ಶೇರ್ ಮಾಡಿ. ಧನ್ಯವಾದಗಳು.